ಕಂಬಳದ ಕೋಣ ಉಳುಮೆ ಮಾಡ್ಬೋದು, ಬಟ್ ಏನು ಗೊತ್ತಾ, ಜಾಸ್ತಿ ಅದನ್ನೇ ಉಳುಮೆ ಮಾಡೋಕ್ಕಾಗಲ್ಲ, ಅದರದ್ದು ಕಾಲು ಸವಿತದೆ. ಒಂದು ಸ್ವಲ್ಪ ವಾರ್ಮಪ್ ಥರ ಉಳುಮೆ ಮಾಡಲೇಬೇಕು ಅದಕ್ಕೆ, ಹಾಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ. ಹೋದ ಸಲ ನಮ್ಮದೇನು ತಯಾರಿ ಇರಲಿಲ್ಲ, ಹಾಗೆ ತಗೊಂಡೋಗಿ ಕಂಬಳ ಓಡಿಸಿದ್ವಿ. ಓಕೆ, ಪರವಾಗಿಲ್ಲ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಕಂಬಳ ಇದು ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆ. ಇಂತಹ ಕಂಬಳಕ್ಕಾಗಿ ಕೋಣಗಳನ್ನು ತಯಾರು ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಈ ನಡುವೆ ಕೋಣಗಳು ಕಂಬಳ ಗದ್ದೆಯಲ್ಲಿ ಸರಾಗವಾಗಿ ಓಡಲು ನೀಡಬೇಕಾದ ತಯಾರಿಯ ಭಾಗವಾಗಿ ಮಂಗಳೂರಿನ ಬಜಪೆಯ ಕತ್ತಲ್ಸಾರ್ ಪ್ರದೇಶದ ಗದ್ದೆಗಳಲ್ಲಿ ಕಂಬಳದ ಕೋಣಗಳನ್ನು ಬಳಸಿಕೊಂಡು ಉಳುಮೆ ಮಾಡಲಾಗುತ್ತಿದೆ. ಲಾಸ್ಟ್ ಅಂದರೆ ಗುರುಪುರದಲ್ಲಿ 13.8 ಸೆಕೆಂಡಲ್ಲೆಲ್ಲ ಬಂದಿದೆ, ಓಡಿದೆ. ಕಂಬಳದ ಕೋಣ ಉಳುಮೆ ಮಾಡ್ಬೋದು, ಬಟ್ ಏನು ಗೊತ್ತಾ, ಜಾಸ್ತಿ ಅದನ್ನೇ ಉಳುಮೆ ಮಾಡೋಕ್ಕಾಗಲ್ಲ, ಅದರದ್ದು ಕಾಲು ಸವಿತದೆ. ಅದರಿಂದ ಅದನ್ನು ಟ್ರೈನಿಂಗ್ ಕೊಡ್ಬೋದು, ಈ ಥರ ಟ್ರೈನಿಂಗ್ ಕೊಟ್ಟು ಅದಕ್ಕೂ ಉಳುಮೆ ಏನಂತ ಗೊತ್ತಾಗಬೇಕು. ಇವಾಗ ಅದು ಮೊದಲಿಂದ ನಾಯರಲ್ಲಿ ಓಡ್ತಾ ಇತ್ತು, ನುಗದಲ್ಲಿ. ಈ ಸಲ ನಾಯರಲ್ಲಿ ಓಡಿಸುವಂಥ ಟ್ರೈ ಮಾಡೋದಕ್ಕೋಸ್ಕರ ಅದನ್ನು ಟ್ರೈನಿಂಗ್ ಕೊಡ್ತಾ ಇರೋದು. ಸೈಡ್ ಎಫೆಕ್ಟ್ ಇರಲ್ಲ. ಸೈಡ್ ಎಫೆಕ್ಟ್ ಅದಕ್ಕೆ ಆ್ಯಕ್ಟಿವಿಟೀಸ್ ಕೊಡಬೇಕು, ಕೋಣಗಳಿಗೆ ಆ್ಯಕ್ಟಿವಿಟೀಸ್ ಕೊಡ್ಬೇಕು, ಆವಾಗಲೇ ಅದು ಚುರುಕಾಗಿರುತ್ತೆ. ಈಗ ಅದು ಇಬ್ಬರು ಇದ್ದಾರಲ್ಲ, ಮುಂದೆ ಅವರು ಡೈರೆಕ್ಷನ್ ಕೊಡೋದು ಅಲ್ಲ, ಇವಾಗ ಅದು ಇಷ್ಟು ತನಕ ಅದು ನಾಯರಲ್ಲಿ ಓಡ್ತಾ ಇತ್ತಲ್ಲ, ಅದಕ್ಕೆ ಅದು ನುಗದಲ್ಲಿ ಓಡ್ತಾ ಇತ್ತಲ್ಲ, ನಾಯರದು ಟ್ರೈನಿಂಗ್ ಇಲ್ಲ. ನಾಯರು ಭಾಳ ಡೇಂಜರ್, ಯಾಕೆಂದರೆ ಸ್ವಲ್ಪ ಯಾಮಾರಿದ್ರೂ ಕಾಲಿಗೆ ಏಟು ಬೀಳ್ತದೆ. ಅದರಲ್ಲಿ ಇದಿದೆ, ಶಾರ್ಪ್ದೊಂದು ಮೆಟಲ್ ಇದೆಯಲ್ಲ, ಅದು ಕಾಲಿಗೆ ಏಟು ಬೀಳುತ್ತೆ ಅಂತ ಅದನ್ನು ಮುಂದೆ ನಿಲ್ಲಿಸ್ಕೊಂಡು ಹಿಂದ್ಗಡೆ ನಿಧಾನಕ್ಕೆ ಓಡಿಸಿದ್ರೆ ಅದಕ್ಕೊಂದು ಟ್ರೈನಿಂಗ್ ಆದಾಗ ಆಗುತ್ತೆ, ಯಾವುದೇ ಥರದ ತೊಂದರೆ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಮತ್ತು ಜಾನಪದ ಕ್ರೀಡೆಗಳಿಂದ ಯುವಜನತೆ ದೂರ ಉಳಿಯುತ್ತಿದ್ದಾರೆ ಎಂಬ ಅಪವಾದದ ನಡುವೆಯೂ ಇಲ್ಲಿನ ಯುವಕರೊಬ್ಬರು ಕಂಬಳ ಮತ್ತು ಕೃಷಿಯ ಮೇಲಿನ ಆಸಕ್ತಿಯಿಂದ ಖಾಸಗಿ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಕಂಬಳ ಕೋಣಗಳ ಆರೈಕೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೇಮಂತ್ ಅಂತ ಹೆಸರು. ನಾನು MRPL ಕಾಂಟ್ರಾಕ್ಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಸಂಬಂಧಿಕರ ಕೋಣ ಇದು. ಹಾಗೆ ಹೋದ ಸಲ ಕಂಬಳಕ್ಕೆ ಹೋಗಿದ್ವಿ, ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ವಿ. ಈ ಸಲ ಒಂದು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಬೇಕು ಅಂತ ತಯಾರಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೃಷಿ ಕೆಲಸನ ಆಗ್ತಾಯಿದ್ರೆ ಉಳುಮೆ ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಖುಷಿ ಅಂದರೆ ನಮ್ಮದೇ ಕೋಣ ಇದೆಯಲ್ಲ, ಏನಾದರೂ ಒಂದು ಅಚೀವ್ಮೆಂಟ್ ಮಾಡುವ ಅಂತ. ಕಂಬಳದ ಕೋಣವನ್ನು ನೀವು ಇದಕ್ಕೆ ಉಳುಮೆಗೆ ಪ್ರಯೋಗ ಮಾಡ್ತಿದ್ದೀರಿ, ಹೇಗೆ ಅನಿಸ್ತದೆ? ಅಲ್ಲ, ಅದು ಅಂದರೆ ಅದಕ್ಕೆ ಪ್ರಾಕ್ಟೀಸಿಗೆ ಅಂದರೆ ಒಂದು ಸ್ವಲ್ಪ ವಾರ್ಮಪ್ ಥರ ಉಳುಮೆ ಮಾಡಲೇಬೇಕು ಅದಕ್ಕೆ, ಹಾಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ. ನೀವು ಯಾವಾಗೆಲ್ಲ ಉಳುಮೆ ಮಾಡ್ತೀರಿ? ಅಂದರೆ ಈಗ ಒಂದು ತಿಂಗಳು ಮಳೆ ಸ್ಟಾರ್ಟ್ ಆದಮೇಲೆ ಉಳುಮೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು ವಾರ ಇದೆ, ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕಲ್ಲಿ ಓಡಿಸಿ ಪ್ರಾಕ್ಟೀಸ್ ಮಾಡ್ತೀವಿ. ಒಂದು ವಾರ ನೆಕ್ಸ್ಟ್ ಸಂಡೇ ಪ್ರಾಕ್ಟೀಸ್ ಇದೆ. ಹಾಗೆ ನೋಡಬೇಕು ಪ್ರಾಕ್ಟೀಸಲ್ಲಿ ಏನಾಗುತ್ತೆ, ಮತ್ತು ಅದರ ಮೂಮೆಂಟ್ ಗೊತ್ತಾಗುತ್ತೆ ನಮಗೆ, ಹೇಗೆ ವರ್ಕೌಟ್ ಆಗ್ತಾ ಇದೆಯಾ ನಮ್ಮದು ವರ್ಕೌಟ್ ಮಾಡೋದು. ಹಾಗೆ ಎಳಪದವಿಂದ ತಂದಿದ್ದು. ನಾವು ಇಲ್ಲಿ ಬಂದು 2 ವರ್ಷ ಆಯಿತು. ಎಷ್ಟು ಮೆಡಲ್? ಎಷ್ಟು? ಇಲ್ಲ, ಮೆಡಲ್ ಆಗಲಿಲ್ಲ. ಹೊಸ ಅಂದರೆ ಸಣ್ಣ ಮರಿಗಳಿವು. ಇನ್ನು ಕಂಬಳ ಭಾಗವಹಿಸಿ ಹೋದ ಸಲ ಒಂದು 4-5 ಕಂಬಳ ಭಾಗವಹಿಸಿದ್ವಿ. ಈ ಸಲ ನೋಡಬೇಕು. ಬೇಗ ತಯಾರಿ. ಹಾಂ, ಅದಕ್ಕೆ ಹೋದ ಸಲ ನಮ್ಮದೇನು ತಯಾರಿ ಇರಲಿಲ್ಲ, ಹಾಗೆ ತಗೊಂಡೋಗಿ ಕಂಬಳ ಓಡಿಸಿದ್ವಿ. ಓಕೆ, ಪರವಾಗಿಲ್ಲ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಅಂದರೆ ಈಗ ನೆಕ್ಸ್ಟ್ ಕಂಬಳಕ್ಕೆ ನೋಡಬೇಕೀಗ. ಹಾಂ, ಅದೇ ಏನು ಹೇಳೋದು, ಒಂಥರ ಅಟ್ರಾಕ್ಷನ್ ಥರ. ಅಂದರೆ ಕೃಷಿ ಈ ಕೋಣಗಳೆಲ್ಲ ನಮಗೆಲ್ಲ ಒಂದು ಯುವಕರಿಗೆ ಒಂದು ಈಗ ಅಟ್ರಾಕ್ಷನ್, ಯೂತ್ಸಿಗೆ ಒಂದು ಅಟ್ರಾಕ್ಷನ್ ಥರ ಆಗಿದೆ ಕಂಬಳ. ಅಂದರೆ ಒಂದು ಪ್ರಾಕ್ಟೀಸ್ ಮಾಡಿಸೋದೇ ಒಂದು ಕಠಿಣ. ಮತ್ತು ಟ್ರ್ಯಾಕಲ್ಲಿ ಯಾರು ಬೇಕಾದರೆ ಓಡಿಸ್ತಾರೆ, ನಾವಿರೋದಿಲ್ಲ ಅಲ್ಲಿ. ಟ್ರ್ಯಾಕಲ್ಲಿ ಒಂದು ಸಲ ಮಾತ್ರ ಕೊಡ್ತಾರೆ. ಅವರ ಹೆಸರೆಂಥದ್ದು? ಯಾವ್ದು ಇದರದ್ದು ಒಂದು ದೊಡ್ಡ ಇದರದ್ದು ಅದರ ಈ ಸೈಡ್ ಉಂಟಲ್ಲ, ನಮ್ಮ ರೈಟ್ ಸೈಡ್ ಇದರ ಚಿಂಕ್ರ ಅಂತ, ಮತ್ತೊಂದು ಗುಂಡ ಅಂತ. ಚಿಂಕ್ರ ಮತ್ತು ಗುಂಡ ಅಂತ. ಉಳುವವರು ಒಬ್ಬರು ಪೆರಂಬುದೆ, ಮತ್ತೊಬ್ಬರು ಇಲ್ಲೇ ನಮ್ಮದು ಬೇರೆ ಕೆಲಸಕ್ಕೆ ಹೋಗುವವರು ಬರೋದು ಇದಕ್ಕೋಸ್ಕರ.
ಒಂದು 10 ಜನ ಇರ್ತಾರೆ, 10 ಜನ ಬರ್ತಾರೆ. ಇವತ್ತು ಸ್ವಲ್ಪ ರಜೆ ಇಲ್ಲಲ್ಲ, ಅದಕ್ಕೋಸ್ಕರ ಆದಿತ್ಯವಾರ ಒಂದು ಜನ ಬರ್ತಾರೆ. ಈಗ ಅವ್ರು ಮುಂದೆ ಯಾಕೆ ನಿಂತದ್ದು ಅವರು ಇನ್ನೊಬ್ರು? ಅದು ಪ್ರಾಕ್ಟೀಸ್ ಕೊಡಬೇಕಲ್ಲ, ಅದು ಗೊತ್ತಾಗಿಲ್ಲಲ್ಲ, ಮೊದಲಲ್ಲ ಇದು ಉಳುಮೆ ಮಾಡೋದು, ಇದಕ್ಕೆ ಮಾಡಲಿಲ್ಲ, ಓಡಿಸಲೇ ಇದ್ದದ್ದಲ್ಲ, ಕಂಬಳಕ್ಕೆ ಓಡಿಸಿದ್ದದ್ದು ಅದಕ್ಕೆ. ಕಂಬಳ ಕೋಣಗಳಿಗೆ ಕೆಸರಿನ ಗದ್ದೆಯಲ್ಲಿ ಓಡಲು ತರಬೇತಿ ನೀಡುತ್ತಿರುವ ಯುವಕರು ಮುಂದಿನ ದಿನಗಳಲ್ಲಿ ಈ ಕಂಬಳದ ಕೋಣಗಳನ್ನು ಕಂಬಳ ಕ್ಷೇತ್ರದಲ್ಲಿಯೇ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮ ಪಡುತ್ತಿದ್ದಾರೆ.